ಹಲೋ ಫ್ರೆಂಡ್ಸ್, ಶುಭೋದಯ. ನಾನಿವತ್ತು ನನ್ನ ವ್ಲಾಗ್ನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ನಾನು ಮಾರ್ನಿಂಗ್ ಟಿಫನ್ಗೆ ಶಾವಿಗೆ ಉಪ್ಪಿಟ್ಟು ಮಾಡ್ತಿದ್ದೀನಿ. ಮೊದಲಿಗೆ ಶಾವಿಗೆನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತಿದ್ದೀನಿ. ಸ್ವಲ್ಪ ಬ್ರೌನ್ ಬರೋ ತನಕ ಹುರ್ಕೊಂಡು ಶಾವಿಗೆನ ತೆಗೆದಿಡ್ತಿದ್ದೀನಿ, ಸ್ವಲ್ಪ ಹೊತ್ತು ತಣ್ಣಗಾಗಲಿ ಅಂತ. ಪಕ್ಕದಲ್ಲಿ ಶಾವಿಗೆ ಬೇಯಿಸೋಕ್ಕೆ ನೀರು ಕಾಯೋಕ್ಕಿಟ್ಟು, ಅದು ಕಾಯೋ ಅಷ್ಟರಲ್ಲಿ ಈರುಳ್ಳಿ ಮೆಣಸಿಕಾಯಿ ಹೆಚ್ಕೊಳ್ಳೋಣ. ಅಷ್ಟರಲ್ಲಿ ನೀರು ಕಾದಿದೆ. ಈಗ ಶಾವಿಗೆನೂ ತಣ್ಣಗಾಗಿದೆ. ಬಿಸಿ ಶಾವಿಗೆನ ಹಾಕಬಾರ್ದು, ಅಂಟ್ಕೊಳ್ಳುತ್ತೆ ಅಂತ. ಸೊ ಶಾವಿಗೆನೂ ತಣ್ಣಗಾಗಿದೆ. ಈಗ ನೀರಲ್ಲಿ ಹಾಕಿ ಒಂದು 5 ಮಿನಿಟ್ ಬಿಟ್ಟರೆ ಸಾಕು. ಶಾವಿಗೆನೂ ತುಂಬ ಹೊತ್ತು ಬೇಯಿಸಬಾರ್ದು. ಶಾವಿಗೆನ ಬಸ್ತು ಸ್ವಲ್ಪ ಆರ್ಕೊಳ್ಳೋಕೆ ಬಿಡೋಣ. ಈಗ ಒಗ್ಗರಣೆಗೆ ಹಾಕ್ಕೋತಿದ್ದೀನಿ. ಒಗ್ಗರಣೆಗೆ ಕಡಲೆ ಬೀಜನ ಫ್ರೈ ಮಾಡಿ ತೆಗೆದಿಡ್ತೀನಿ, ಜಾಸ್ತಿ ಹೊತ್ತಾದರೆ ಅದು ಕಪ್ಪಗಾಗುತ್ತೆ ಅಂತ. ಮತ್ತು ಒಗ್ಗರಣೆಗೆ ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಆದಮೇಲೆ ಶಾವಿಗೆನ ಹಾಕ್ಕೋತಿದ್ದೀನಿ. ನೋಡಿ, ಸ್ವಲ್ಪನೂ ಅಂಟ್ಕೋತಿಲ್ಲ, ಶಾವಿಗೆ ಉದ್ರಾಗಿ ಬಂದಿದೆ. ಸೊ ಮಾರ್ನಿಂಗ್ ಟಿಫನ್ ಮುಗಿಸಿ ಮಗನಿಗೆ ಬಾಕ್ಸ್ನೂ ಹಾಕಿ ಪಾತ್ರೆ ತೊಳೆದು ಮನೆ ಕೆಲಸನೆಲ್ಲ ಮುಗಿಸಿ ಎಂದಿನಂತೆ ಇಂದಿನ ಪೂಜೆನೂ ಮುಗಿಸಿ ನಾನಿವತ್ತು ಒಂದು ಬ್ಲೌಸ್ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕ್ಲೋಸ್ ನೆಕ್ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗ್ನ ಹೇಗೆ ಮಾಡೋದು ಅಂತ ಅಳತೆ ಸಮೇತ ತೋರಿಸ್ತೀನಿ. ಮೊದಲಿಗೆ ಬ್ಲೌಸ್ನ ಫೋಲ್ಡ್ ಮಾಡಿ ಅಳತೆ ಕರೆಕ್ಟಾಗಿ ಪಿನ್ ಹಾಕಿಟ್ಟಿದ್ದೀನಿ. ಅಗಲ ನಾನು 13 ತಗೊಂಡಿದ್ದೀನಿ, ಉದ್ದ 16 ತಗೊಂಡಿದ್ದೀನಿ. ಇದು ಮಾಮೂಲಿ ಎಮ್ಮಿಂಗ್ ಬ್ಲೌಸ್ ಆಗಿರೋದ್ರಿಂದ ರೆಡಿ ನಮಗೆ 14 ಸಿಗುತ್ತೆ. ಎಕ್ಸ್ಟ್ರಾ 2 ತಗೊಂಡಿದ್ದೀನಿ ಎಮ್ಮಿಂಗಿಗೆ. ಸೊ ಈಗ ಬ್ಲೌಸ್ ಮೆಜರ್ಮೆಂಟ್ ನೋಡಿ ಮಾರ್ಕ್ ಮಾಡ್ಕೋತಿದ್ದೀನಿ. ಇದು ಕ್ಲೋಸ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ನೆಕ್ ಬಿಡ್ತು ಅಂದರೆ ಕುತ್ತಿಗೆ ಅಗಲನ ಮಾಮೂಲಿ ಬ್ಲೌಸ್ಗಿಂತ ಜಾಸ್ತಿ ತಗೋಬೇಕು. ಮಾಮೂಲಿ ಕುತ್ತಿಗೆ ಅಗಲ 2.25 ಬರುತ್ತೆ. ನಾನಿಲ್ಲಿ 5 ತಗೊಂಡಿದ್ದೀನಿ ಮತ್ತು ಭುಜವನ್ನು 3 ತಗೊಂಡಿದ್ದೀನಿ. ಕುತ್ತಿಗೆ ಮುಂಭಾಗ ಅಂದರೆ ಫ್ರಂಟ್ ಬಿಡ್ತನ್ನು 5.25 ತಗೊಂಡಿದ್ದೀನಿ. ಮಾಮೂಲಿ 6.25 ಇದೆ. ನಾನು 1 ಸೆಂಟಿಮೀಟರ್ ಕಡಿಮೆ ತಗೊಂಡಿದ್ದೀನಿ. ಕಂಕುಳದ ಬಿಡ್ತು 6.25 ತಗೊಂಡಿದ್ದೀನಿ. ಕಂಕುಳದ ಶೇಪ್ಗೆ 1 ಸೆಂಟಿಮೀಟರ್ ಮಾರ್ಕ್ ಮಾಡಿ ಬ್ಲೌಸ್ನ ಅಗಲ 10ಕ್ಕೆ ಮಾರ್ಕ್ ಮಾಡಿ ಶೇಪ್ ಹಾಕಿದ್ದೀನಿ. ಕಂಕುಳದ ಮುಂಭಾಗಕ್ಕೆ ಬೇರೆ ಶೇಪ್ ಹಾಕಬೇಕು, ಹಿಂಭಾಗಕ್ಕೆ ಬೇರೆ ಶೇಪ್ ಹಾಕಬೇಕು. ಶೇಪ್ ಹಾಕಿ ಬ್ಲೌಸ್ನ ಅಳತೆ ಎಲ್ಲ ನೋಡಿ ಈಗ ಸ್ಲೀವ್ನ ಕಟ್ ಮಾಡ್ಕೋತಿದ್ದೀನಿ. ಸ್ಲೀವ್ನ ಭುಜದ ಶೇಪನ್ನು 2 ಸೆಂಟಿಮೀಟರ್ ಬಿಟ್ಟು ಮಾರ್ಕ್ ಮಾಡಿ ಕಂಕುಳದ ಶೇಪ್ಗೆ 5.25 ಸೆಂಟಿಮೀಟರ್ಗೆ ಡೌನ್ ಮಾಡಿ ಮಾರ್ಕ್ ಮಾಡಿ ಶೇಪ್ ಹಾಕಿ ಕಟ್ ಮಾಡ್ತಿದ್ದೀನಿ. ಸ್ಲೀವ್ನ ಮುಂಭಾಗಕ್ಕೆ 1 ಸೆಂಟಿಮೀಟರ್ ಗ್ಯಾಪಲ್ಲಿ ಶೇಪ್ ಕೊಟ್ಟು ಕಟ್ ಮಾಡ್ಕೋಬೇಕು. ಸ್ಲೀವ್ನ ಮುಂಭಾಗಕ್ಕೆ ಬೇರೆ ಶೇಪ್, ಸ್ಲೀವ್ನ ಹಿಂಭಾಗಕ್ಕೆ ಬೇರೆ ಶೇಪ್ ಕೊಡಬೇಕು. ಸೊ ಈಗ ಅಳತೆಯಂತೆ ಬ್ಲೌಸ್ ಮತ್ತು ಸ್ಲೀವ್ನ ಕಟ್ ಮಾಡಿ ಸ್ಟಿಚಿಂಗಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಕಟ್ಟಿಂಗ್ ಎಲ್ಲ ಮುಗಿಸಿ ಸ್ಟಿಚಿಂಗ್ನು ಮುಗಿಸಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ
ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ತೋರಿಸ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.